ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ದೂರುದಾರ ಗುರುತು ಮಾಡಿರುವಂತಹ ಜಾಗದಲ್ಲಿ ಇವತ್ತು ಮೂರನೇ ದಿನ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. 6, 7, 8 ಈ 3 ಪಾಯಿಂಟ್ ಅಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದೂರುದಾರನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಹಾಗೆ ಮೊನ್ನೆ ನಡೆಸಿದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಟ್ಟು 5 ಸ್ಥಳಗಳು, ಆ 5 ಸ್ಥಳಗಳಲ್ಲೂ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ಇವತ್ತಿನ ಕಾರ್ಯಾಚರಣೆಯ ಮೇಲೂ ಕೂಡ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು, ಕಳೇಬರ ಸಿಗುತ್ತಾ ಸಿಗಲ್ವಾ, ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಇಡೀ ರಾಜ್ಯ ಈ ಪ್ರಕರಣವನ್ನ ಬಹಳ ಕುತೂಹಲದಿಂದ ನೋಡ್ತಾ ಇದೆ ಸರ್. ಈಗ ನಾವು ಜೊತೆಗೆ ಸಾರ್ವಜನಿಕರು ಈ ಪ್ರಕರಣವನ್ನ ನೋಡೋದಕ್ಕೂ ವಿಧಿವಿಜ್ಞಾನ ತಜ್ಞರಾಗಿ ನೀವು ಈ ಕೇಸ್ನ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇರಬಹುದು. ಸರ್, ತಾವು ಯಾವ ರೀತಿ ಗಮನಿಸ್ತಾ ಇದ್ದೀರಿ ಈ ಪ್ರಕರಣವನ್ನ ಅಂತ ಹೇಳಿ? ಅಲ್ಲ, ಈ ಪ್ರಕರಣ ಡೆಫಿನೆಟ್ಲಿ ಏನಂದ್ರೆ ಇಟ್ ಇಸ್ ನಾಟ್ ಅನ್ಯೂಶುವಲ್. ನಮ್ಮಂತವ್ರಿಗೆ ಇದು ಯಾವ ಅನ್ಯೂಶುವಲ್ ಇಲ್ಲ. ಯಾಕಂದ್ರೆ ನಾವು ನೂರಾರು ಈ ತರ ಕೇಸ್ ಮಾಡಿದೀವಿ. ಒಂದು, ಆಮೇಲೆ ಎರಡನೇದು, ಇದರಲ್ಲಿ ಏನ್ ಅನ್ಯೂಶುವಲ್ ಅಂಡ್ ಸ್ಟ್ರೇಂಜಸ್ ಅಂದ್ರೆ ಇಷ್ಟು ವೈಡ್ ಮೀಡಿಯಾ ಅಟೆನ್ಷನ್. ಯಾಕಂದ್ರೆ ಈಗ ನಾವು ನೂರಾರು ದೇಶ ವಿದೇಶಗಳಲ್ಲಿ ಈ ತರ ಎಕ್ಸಿಬಿಷನ್ ಮಾಡಿದ್ವಿ, ಬಟ್ ಇಷ್ಟು ಮೀಡಿಯಾ ಕವರೇಜ್ ಇರ್ತಿರ್ಲಿಲ್ಲ, ಆಮೇಲೆ ಬಿಡ್ತಾನೂ ಇರ್ಲಿಲ್ಲ ಬಿಕಾಸ್ ಆಫ್ ದ ಪ್ರೈವಸಿ ಅಂಡ್ ದ ಸೆಕ್ಯೂರಿಟಿ ಇನ್ವಾಲ್ವ್ಡ್. ಸೊ ಇದರಲ್ಲಿ ದಟ್ ಇಸ್ ದ ಓನ್ಲಿ ಸ್ಟ್ರೇಂಜ್ನೆಸ್. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಅನ್ಯೂಶುವಲ್ ಏನಂದ್ರೆ, ಯಾವ ಕಡೆ ನಾವು ಮಾರ್ಕ್ ಮಾಡ್ತೀವಿ ಗ್ರೇವು, ಯಾವ ಕಡೆ ಆ ಸೈಟ್ ಅಲ್ಲಿ ಬಾಡಿ ಇದೆ ಅಂತ ಹೇಳ್ತೀವಿ, ಅಲ್ಲಿ ಬಾಡಿ ಸಿಗದೆ ಇರೋದು, ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೇಂಜ್ ಅಂಡ್ ಅನ್ಯೂಶುವಲ್ ಥಿಂಗ್ ಈ ಕೇಸ್ ನಲ್ಲಿ. ಯಾಕಂದ್ರೆ ಈ ತರ ಎಂದೂ ಘಟನೆ ನಡೆದಿಲ್ಲ. ನಾವು ನೋಡಿರ್ತಕ್ಕಂಥ ಬಾಡಿ ಇದೆಯೋ ಇಲ್ಲೋ ಅಂತ ಫಸ್ಟ್ ರುಜುವಾತ್ ಮಾಡ್ಕೊಂಡೇ ನಾವು ಎಕ್ಸುಮೇಷನ್ ಮಾಡೋದು. ನಾವು ಎಕ್ಸುಮೇಷನ್ ಮಾಡ್ಬಿಟ್ಟು ಅಗದ್ಬಿಟ್ಟು ನಾವು ಇದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ. ಇದೇ ಒಂದು ದೊಡ್ಡ ಸ್ಟ್ರೇಂಜ್ನೆಸ್ ಇದ್ರಲ್ಲಿ. ಈ ತರ ಎಂದೂ ನಡೆದಿಲ್ಲ ನಮ್ಮ ಜೊತೆ. ನಮ್ಮ ಕೆರಿಯರ್ ನಲ್ಲಿ ಈ ತರ ನೋಡಿಲ್ಲ. ಬಾಡಿ ಅಗದ್ಬಿಟ್ಟು ಅಲ್ಲಿ ಬಾಡಿ ಇರ್ಲಿಲ್ಲ ಅನ್ನೋದು ಇದು ಡೆಫಿನೆಟ್ಲಿ ಸಮಥಿಂಗ್ ಸ್ಟ್ರೇಂಜ್. ರೈಟ್ ಸರ್. ಇದರ ಜೊತೆಗೆ ಈಗ 13 ಪಾಯಿಂಟ್ಗಳನ್ನ ಆ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ ಅಲ್ಲಿ ಗುರುತು ಮಾಡಲಾಗಿರೋದು. ಮೊದಲ ಗುಂಡಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ 15 ಅಡಿ ಅಗಲ, 8 ಅಡಿ ಆಳಕ್ಕಾಗಿದ್ರು. ಇನ್ನು ಕೆಲವು 5 ಅಡಿ ಅಗಲ, 6 ಅಡಿ ಆಳ, ಈ ರೀತಿಯಾಗಿ ಅಗ್ದಿದ್ದಾರೆ. ಇದನ್ನ ಡಿಸೈಡ್ ಮಾಡೋದು ಹೇಗೆ ಅಂತ ಹೇಳಿ, ಯಾರು ಡಿಸೈಡ್ ಮಾಡ್ತಾರೆ? ಎಷ್ಟು ಅಗಲಕ್ಕೆ ಹುಡುಕಬೇಕು, ಎಷ್ಟು ಆಳಕ್ಕೆ ಅಗಿಬೇಕು ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಸರ್? ನೋಡಿ, ದರ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಇದು ಸ್ಟ್ಯಾಂಡರ್ಡ್. ನನಗನ್ಸುತ್ತೆ ಸ್ವಲ್ಪ ತನಿಖಾದಾರಿಗೂ ಅನುಭವ ಕಮ್ಮಿ, ಮತ್ತೆ ಅಲ್ಲಿರ್ತಕ್ಕಂಥ ಜನ, ಎಸ್ಪೆಷಲಿ ಯಾರು ಐಡೆಂಟಿಫೈ ಮಾಡ್ತಿದ್ದಾನೆ ಅವನಿಗೆ ಎಷ್ಟು ಅನುಭವ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಂದ್ರೆ, ದರ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಏನಂದ್ರೆ, ಫಾರ್ ಎನಿ ಎಕ್ಸುಮೇಷನ್ ಪ್ರೋಸೆಸ್, ಫಸ್ಟ್ ಒಂದು ದ ರಿಕ್ವೈರ್ಮೆಂಟ್ ಏನಂದ್ರೆ, ದ ಆರ್ಡರ್ ಫ್ರಮ್ ದ ಮ್ಯಾಜಿಸ್ಟ್ರೇಟ್ ನಂಬರ್ 1 ಅಂಡ್ ಇನ್ವೆಸ್ಟಿಗೇಷನ್ ಆಫೀಸರ್. ಅದಕ್ಕಿಂತ ಮುಂಚೆ ಈ ಗ್ರೇವ್ ನ ಐಡೆಂಟಿಫೈ ಮಾಡಿ ಅದನ್ನಲ್ಲಿ ಬಾಡಿ ಇದೆ ಅಂತ ರುಜುವಾತ್ ಮಾಡೋದು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಎಲ್ಲಾ ಕಡೆ ಹಗಿಲಿಕ್ಕೆ ಆಗಲೋ, ದಟ್ ಇಸ್ ಇನ್ಹ್ಯೂಮನ್ ಟಾಸ್, ಇಟ್ಸ್ ಇಂಪಾಸಿಬಲ್. ದಟ್ ಇಸ್ ಒನ್. ಆಮೇಲೆ ಒಂದು, ನಾವು ಎಲ್ಲಿ ಜಾಗ ಮಾರ್ಕ್ ಮಾಡಿದ್ದಾರೆ, ಇಷ್ಟೆಲ್ಲ 13 ಪಾಯಿಂಟ್ಸ್ ಅಂತ ಏನ್ ಹೇಳ್ತಿದ್ದೀರಿ, ಅಲ್ಲಿ ಆ ಸುತ್ತಮುತ್ತಲ ವೆಜಿಟೇಷನ್ಸ್ ನ ಕ್ಲಿಯರ್ ಮಾಡಬೇಕು. ದೇ ಶುಡ್ ಬಿ ಫ್ಲಾಟೆಂಡ್ ಅಂಡ್ ಕ್ರಿಯೇಟ್ ಮಾಡಿ ಒಂದು ಎಂಟ್ರಿ ಎಕ್ಸಿಟ್ಸ್ ಅಂತ ಒಂದು ಡಿಫೈನ್ ಮಾಡಬೇಕು. ಆಮೇಲೆ 4ನೇದು, ಅಲ್ಲಿಂದ ಒಂದು ವರ್ಕ್ ಸ್ಟೇಷನ್ ಕ್ರಿಯೇಟ್ ಮಾಡಬೇಕು. ಟೆಂಪರರಿ ಮೇಕ್ ಶಿಫ್ಟ್ ವರ್ಕ್ ಸ್ಟೇಷನ್, ಟೆಂಟು ಇದೆಲ್ಲ ಮಳೆ ಬರುತ್ತೆ ಇದನ್ನೆಲ್ಲ ನೋಡ್ಕೊಂಡು ಒಂದು ವರ್ಕ್ ಸ್ಟೇಷನ್ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಆ ವರ್ಕ್ ಸ್ಟೇಷನ್ ಅಲ್ಲಿ ಎಲ್ಲ ಪ್ರೊಟೆಕ್ಟಿವ್ ಗೇರ್ಸ್ ಆಗಲಿ, ಆಮೇಲೆ ಎಕ್ವಿಪ್ಮೆಂಟ್ಸ್ ಆಗಲಿ, ಇಲ್ಲ ಸ್ಟೇಷನರಿ ಮೆಟೀರಿಯಲ್, ಪ್ರಿಂಟರ್ಸ್, ಕಂಪ್ಯೂಟರ್ಸ್ ಎಲ್ಲ ಪ್ಲೇಸ್ ಮಾಡ್ಕೊಳ್ಬೇಕು. ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಟ್ ದ ಸೈಟ್ ಲೆವೆಲ್. ಆಮೇಲೆ ಇನ್ನೊಂದು, ಎಲ್ಲಿ ನಾವು ಡಿಗ್ ಮಾಡ್ತೀವಿ ಅದು ಮಾರ್ಕ್ ಮಾಡಿರ್ತಕ್ಕಂಥ ಗ್ರೇವ್ ಏನಿದೆ, ಯಾರು ಊತಿದ್ದಾನೆ ನೋಡಿ. ಈಗ ಊತಿರೋನು ಅವನೇ, ಜಾಗ ತೋರಿಸ್ತಾರೇನು ಅವನೇ. ಸೊ ಅವನಿಂದ ಏನು ಮಾಹಿತಿ ಸಿಗತ್ತೆ, ಅದರ ಆಧಾರದ ಮೇಲೆ ದ ಗ್ರೇವ್ ಶುಡ್ ಬಿ ಮಾರ್ಕ್. ಬಟ್ ಸೇಫರ್ ಪಾಯಿಂಟ್ ಏನಂದ್ರೆ, ಒಂದು ಸ್ವಲ್ಪ 3-4 ಅಡಿ ಜಾಸ್ತಿ ಡಯಾಮೀಟರ್ ನ ಮಾರ್ಕ್ ಮಾಡೋದು ಉತ್ತಮ. ದಟ್ ಈಸ್ ದ ಓನ್ಲಿ ಪ್ರಿಕಾಷನ್ ತಗೊಳ್ಬೇಕು. ತದನಂತರ ಅದೆಲ್ಲ ಪೆರಿಮೀಟರ್ ಮಾರ್ಕ್ ಮಾಡಿ, ದೆನ್ ಅವನೇ ಹೇಳ್ತಾನೆ ಎಷ್ಟು ಅಡಿನಲ್ಲಿ ಊತಿದ್ದಾನೆ. 5 ಅಡಿ ಅಂದ್ರೆ ಮೊದಲು 1-2 ಅಡಿ ಬೇಕಾದ್ರೆ JCB ನ ಉಪಯೋಗಿಸಬಹುದು. ಅದ ನಂತರ ಮ್ಯಾನ್ಯುವಲಿನೇ ಅಗಿಬೇಕು. ಸೊ ದಟ್ ಇಸ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈಗ ಯಾರು ಇವನು ಊತಿದ್ದಾನೆ ಬಾಡಿ, ಅವನು
ಹೇಳಿದ ಆಧಾರದ ಮೇಲೆ ಇದನ್ನ ಗ್ರೇವ್ನ ಐಡೆಂಟಿಫೈ ಮಾಡ್ತಿದ್ದಾರೆ. ಹಾ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇವನಿಗೆ ಕೊಟ್ಟಿದ್ದು ಯಾರು ಬಾಡಿ ಕೊಟ್ಟಿದ್ದು ಯಾರು, ಆ ಬಾಡಿ ಕೊಟ್ಟಿದ್ದಾಗ ಅವ್ರ ಹೆಸರೇನು, ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಇವನ್ಕಿಂತ ಜಾಸ್ತಿ ಮಾಹಿತಿ ಕೊಡಬಲ್ಲರು. ಹ್ಮ್ ಯಾಕಂದ್ರೆ ಈ ಸತ್ತಿರೋದು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ, ಕೊಟ್ಟಿರೋದ್ ಬಾಡಿ ಅವರು, ಏಕ್ ಸತ್ರು ಅಂತಾನು ಅವ್ರಿಗೆ ಗೊತ್ತಿರುತ್ತೆ, ಅವರೇ ಕೊಟ್ಟಿರೋ ಬಾಡಿ. ಮತ್ತೆ Correct. ಯಾವ ಜಾಗದಲ್ಲಿ ಊದ್ಸಕ್ ಹೇಳಿದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಇವನು ಒಬ್ನೇ ಊತ್ ಹಾಕ್ಲಿಕ್ಕೆ ಸಾಧ್ಯನಾ? ಇಟ್ ಇಸ್ ನಾಟ್ ಪಾಸಿಬಲ್ ಮೇಡಮ್. ನಾವು ವಿ ಹ್ಯಾವ್ ಡಿಸ್ಪೋಸ್ ಹಂಡ್ರೆಡ್ಸ್ ಆಫ್ ಬಾಡೀಸ್. ಬೆಂಗಳೂರಿನಲ್ಲಿ 100 ಬಾಡಿ ನಾವೇ ಊತ್ ಹಾಕ್ಸಿದೀವಿ. ಹ್ಮ್ ಸೊ ಒಬ್ಬನೇ ಅದು ಮಾಡ್ತಾನೆ ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್. ಇವನ್ ಜೊತೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ತಿಕ್ಕೊಂಡು, ಸೋ ದಟ್ ತನಿಖೆಗಿಂತ ಜಾಸ್ತಿ ಅಲ್ಲಿ ಊತ್ ಹಾಕಿದ್ದಾರೆ ಅನ್ನೋದು ಫಿಕ್ಸ್ ಮಾಡ್ಲಿಕ್ಕೆ, ದಟ್ ಈಸ್ ಎ ವೆರಿ ಗುಡ್ ಇನ್ವೆಸ್ಟಿಗೇಷನ್, ದಟ್ ಈಸ್ ಎ ವೆರಿ ಗುಡ್ ಎವಿಡೆನ್ಸ್. ಸೊ ಅದು ಆ ನಿಟ್ಟಿನಲ್ಲೂ SIT ಕ್ರಮ ಕೈಗೊಳ್ಳೋದು ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ. ನೀವು ಆಗ್ಲೇ ಉಲ್ಲೇಖ ಮಾಡಿದ್ರಿ, ಮಣ್ಣನ್ನ ಅಗೆಯುವಂತಹ ಟೈಮ್ನಲ್ಲಿ ಅಥವಾ ಈ ರೀತಿ ಹುಡುಕಾಟವನ್ನ ನಡೆಸುವಂತಹ ಟೈಮ್ನಲ್ಲಿ ಒಂದು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಅಂತ ಹೇಳಿ, ಅದು ಈ ಕೇಸ್ನಲ್ಲಿ ಫಾಲೋ ಆಗ್ತಾ ಇದೆಯಾ ಸರ್? ಈಗೇನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅದನ್ನ ಮಾಡ್ತಿದ್ದಾರೆ ಅಂತ ತಮ್ಗನ್ಸುತ್ತಾ? ಇಲ್ಲಿ ನೋಡಿ ವಿದ್ಯಾ ಅವರೇ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಏನಂದ್ರೆ, ನಾಗರಿಕ ಸಮಾಜದಲ್ಲಿ ಹೌ ವಿ ಟ್ರೀಟ್ ದ ಡೆಡ್ ಇಸ್ ವೆರಿ ಇಂಪಾರ್ಟೆಂಟ್. ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೋ ಕಾಲ್ಡ್ ನಮ್ಮ ಫೀಲಿಂಗ್ಸ್ ಅಂಡ್ ಎಮೋಷನ್ ಅಟ್ಯಾಚ್ ವಿತ್ ದ ಗ್ರೇವ್, ಮತ್ತೆ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಬರಿಯಲ್, ಇದೆಲ್ಲ ಇದೆ ನೋಡಿ. ಇದು ಕಾಪಾಡ್ಕೊಳ್ಳೋದು ನಿಮ್ಮ ಎಲ್ಲ ನಾಗರಿಕರ ಸಮಾಜದಲ್ಲಿ ಇದು ನಮ್ಮೆಲ್ಲರ ಕರ್ತವ್ಯ. ಆ ಜಾಗದಲ್ಲಿ ಎಲ್ಲರೂ ನಡ್ಕೊಂಡು ಹೋಗೋದು, ಎಲ್ಲರೂ ಫೋಟೋ ತೆಕ್ಕೊಳ್ಳೋದು, ಮತ್ತೆ ನಾರ್ಮಲ್ ಡ್ರೆಸ್ ನಲ್ಲಿ ಹೋಗೋದು, ಈ ಚಪ್ಪಲಿ ಹಾಕೊಂಡೆಲ್ಲ ಓಡಾಡೋದು ಆ ಡ್ರೆಸ್ ಅಲ್ಲಿ, ಆಮೇಲೆ ಇದನ್ನ ಫೋಟೋಗ್ರಾಫ್ ತೆಕ್ಕೊಳ್ಳೋದು, ಆಮೇಲೆ ಮಳೆ ನೀರಿನಲ್ಲೆಲ್ಲ ಅಲ್ಲೆಲ್ಲ ನೀರು ಬಂದು ಗಲೀಜಾಗೋದನ್ನ ಅದನ್ನ ಎತ್ತಿ ತೋರ್ಸೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವರ ಯಾರಾದ್ರೂ ಸಂಬಂಧಿಕರು ಅಲ್ಲಿ ಬಾಡಿ ಊತಿದಾಗ ಈ ತರ ಆದ್ರೆ ಎಷ್ಟು ಕಷ್ಟ ಅನ್ಸುತ್ತೆ ಅಂತ ಆ ಅನಿಸಿಕೆ ಮತ್ತೆ ಆ ಫೀಲಿಂಗ್ಸು ಬೇರೆಯವ್ರು ಸತ್ತಾಗ ಇರೋದೇ ಒಂದು ಮಾನವ ಧರ್ಮ. ದಟ್ ಈಸ್ ಕಾಲ್ಡ್ ಹ್ಯುಮ್ಯಾನಿಟಿ ಅಂಡ್ ದಟ್ ಈಸ್ ಕಾಲ್ಡ್ ಸಿವಿಲೈಸ್ ಸೊಸೈಟೀಸ್ ಕ್ಯಾರೆಕ್ಟರ್. ಸೊ ಅದನ್ನ ಎತ್ತಿ ಹಿಡಿಯೋದು SIT ತನಿಖೆಗಿಂತ ಮುಂಚೆ ಇದು ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಸರೌಂಡಿಂಗ್ ದ ಬರಿಯಲ್ ಅಂಡ್ ದ ಸೆನ್ಸಿಟಿವಿಟಿ ಅಟ್ಯಾಚ್ ವಿತ್ ದ ಗ್ರೇವ್ ಯಾರ್ಡ್, ಅದನ್ನೆಲ್ಲ ಮುಂಚೆ ಒಂದು ಪ್ರಯಾರಿಟಿನಲ್ಲಿ SIT ತಗೊಳ್ಬೇಕು. ದೆನ್ ಕಮ್ಸ್ ದ ಇನ್ವೆಸ್ಟಿಗೇಷನ್ ಅಂಡ್ ಎವಿಡೆನ್ಸ್ ಅಂಡ್ ವಿಟ್ನೆಸಸ್ ಅಂಡ್ ಆಲ್ ದಸ್ ಥಿಂಗ್ಸ್. ಸೊ ಅದನ್ನ ಕಾಪಾಡ್ಕೊಳ್ಬೇಕು. ಎಕ್ಸುಮೇಷನ್ ಅಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. 106 ಜನ ಇರ್ತಾರೆ, ನೋಡ್ತಾರೆ. ಅವರ ನೆಂಟರು ಅಲ್ಲಿದ್ದಾಗ ಈ ರೀತಿ ಮಾಡ್ಲಿಕ್ಕೆ ಬಿಡ್ತಾರ? ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವರ್ಲ್ಡ್ ಇಸ್ ವಾಚಿಂಗ್. ಈ ಕೇಸು ಬೇರೆ ರಾಜ್ಯದವರು ನೋಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಪ್ರಾಣಿ ಸತ್ತಿದ್ದಲ್ಲ, ಮನುಷ್ಯ ಸತ್ತಿರೋದು. ಅವರ ಫ್ಯಾಮಿಲಿ ಮೆಂಬರ್ಸ್ ಕೆಲವರು ವೇಟ್ ಮಾಡ್ತಾ ಇದ್ದಾರೆ. ಅವರು 20-25 ವರ್ಷದಿಂದ ವೇಟ್ ಮಾಡ್ತಿದ್ದಾರೆ ಅವರ ಬಾಡಿ ಏನೋ ಸಿಗಬಹುದು ಅಂತ. ಸೊ ಅಂತ ಪರಿಸ್ಥಿತಿನಲ್ಲಿ ಈ ರೀತಿ ಒಂದು, ಅದಕ್ಕೆ ಹೇಳೋದು, ಒಂದು ಎಂಟ್ರಿ ಎಕ್ಸಿಟ್ಸ್ ಡಿಫೈನ್ ಮಾಡ್ತೀವಿ, ಪ್ರೋಟೋಕಾಲ್ಸ್ ಅಲ್ಲಿ ಇದೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ, ಸ್ವಚ್ಛಗೊಳಿಸ್ತೀವಿ ಆ ಸುತ್ತಮುತ್ತ ಜಾಗ. ದೆನ್ ಒಂದು ಪ್ರೈವಸಿ, ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡ್ತೀವಿ, ರೂಫ್ ಕ್ರಿಯೇಟ್ ಮಾಡ್ತೀವಿ. ಮಳೆ ಇವ್ರು ಅಗಿಬೇಕಾದ್ರೆ ಮಳೆ ಬಂದ್ಬಿಟ್ರೆ, ಮಳೆ ಒಳಗೆ ಹೋಗ್ಬಿಟ್ರೆ, ನೀರ್ ಒಳಗೆ ಹೋಗ್ಬಿಟ್ರೆ ದಟ್ ಇಸ್ ವೆರಿ ಡೇಂಜರಸ್. ಸೊ ಅದಕ್ಕೋಸ್ಕರ ಒಂದು ಕೆನಾಪಿ ನಾವು ಮೇಲ್ ಹಾಕ್ತಿವಿ ಇನ್ ಕೇಸ್ ಮಳೆ ಬರೋ ಚಾನ್ಸ್ ಇದೆ ಅಂತ. ದೆನ್ ವಿ ಟ್ರೈ ಟು ಡಿಗ್ ಔಟ್ ದ ಗ್ರೇವ್. ದಟ್ ಇಸ್ ವಾಟ್ ಇಸ್ ಎ ಪ್ರೋಟೋಕಾಲ್. ಐ ಥಿಂಕ್ ದಟ್ ಶುಡ್ ಬಿ ಫಾಲೋಡ್. ಪ್ರೊಟೆಕ್ಟಿವ್ ಗೇರ್ಸ್, ಎಲ್ಲದಕ್ಕಿಂತ ಪ್ರೊಟೆಕ್ಟಿವ್ ಗೇರ್ಸ್. ನಾವು ಶೂಸ್ ಚಪ್ಪಲಿ ಹಾಕೊಂಡೆಲ್ಲ ಅಲ್ಲೆಲ್ಲ ಅಲ್ಲ. ಈಗ ಇಂಥ ಕಡೆ ವಾಟರ್ ಬೂಟ್ಸ್ ಹಾಕ್ಬೇಕು, ಮತ್ತೆ ಬಾಡಿ ಎಲ್ಲ ಕವರ್ ಮಾಡ್ಕೋಬೇಕು, ಗ್ಲೌಸ್ ಹಾಕೋಬೇಕು, ಹೆಡ್ ಗೇರ್ ಹಾಕೋಬೇಕು. ಇದನ್ನೆಲ್ಲ ದಿಸ್ ಆರ್ ಆಲ್ ಮಿನಿಮಲ್ ಪ್ರಿಕಾಷನ್ಸ್ ಹ್ಯಾಸ್ ಟು ಬಿ ಟೇಕನ್ ಅಟ್ ದ ಟೈಮ್ ಆಫ್ ಸೋ ಕಾಲ್ಡ್ ಎಕ್ಸುಮೇಷನ್ಸ್. ಓಕೆ ಸರ್, ಇವಾಗ 13 ಸ್ಥಳಗಳಲ್ಲಿ ಒಟ್ಟು 5 ಕಂಪ್ಲೀಟ್ ಮಾಡಿದ್ದಾರೆ. 5ರಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿ ಪಂಜರ ಅಥವಾ ಕಳೇಬರ ಅಥವಾ ಒಂದು ಸಣ್ಣ ಮೂಳೆ, ಯಾವುದೇ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಇನ್ನೂ ಕೂಡ ಇದೆ. ಇವತ್ತು ಕೂಡ 3 ಜಾಗಗಳಲ್ಲಿ ಮಾರ್ಕ್ ಮಾಡಿದಂಥ 3 ಜಾಗಗಳಲ್ಲಿ ಮಣ್ಣನ್ನು ಅಗಿತಾರೆ. ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಈ 13 ಸ್ಥಳದಲ್ಲೂ ಸಿಕ್ಕಿಲ್ಲ ಅಂದುಕೊಳ್ಳುವಂಥ ಟೈಮ್ನಲ್ಲಿ, ಹಾಗಾದಂಥ ಟೈಮ್ನಲ್ಲಿ ಆಗ ಏನು ಮಾಡ್ತಾರೆ, ಹೇಗೆ ತನಿಖೆಯನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಸರ್? ಇದೆ, ಅದಕ್ಕೆ ನಾನು ಹೇಳೋದು, ತನಿಖೆನಲ್ಲಿ ಈ ರೀತಿ ಆಗ್ತಾ ಇರೋದು ನನಗೆ ತಿಳಿದ ಮಟ್ಟಿಗೆ ದಿಸ್ ದ ಫಸ್ಟ್ ಟೈಮ್ ಈ ತರ ಆಗೋದು.
ಸೊ ಈ ತರ ನಾವ್ ಎಂದು ನೋಡಿದಿಲ್ಲ. ಎಕ್ಸುಮೇಷನ್ ಅಲ್ಲಿ ನಾವು ಬಾಡಿ ಇದೆ ಅಂದ್ಮೇಲೆನೆ ನಾವು ಆರ್ಡರ್ ತಕೊಂಡು ಎಕ್ಸುಮೇಷನ್ ಸ್ಟಾರ್ಟ್ ಮಾಡೋದು. ಈ ರೀತಿ ಎಕ್ಸುಮೇಷನ್ ಆರ್ಡರ್ ತಕೊಂಡು ನಾವು ಬಾಡಿ ಹುಡ್ಕೋಕ್ ಹೋಗೋದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ವಿ ಡೋಂಟ್ ಸರ್ಚ್ ದ ಎಕ್ಸುಮೇಷನ್ ಆರ್ಡರ್ ಈಸ್ ಟು ರಿಟ್ರೀವ್ ದ ಬಾಡಿ, ನಾಟ್ ಟು ಸರ್ಚ್ ದ ಬಾಡಿ. ಇದ್ರಲ್ಲಿ ಎರಡು ವ್ಯತ್ಯಾಸ ಇದೆ. ಇಲ್ಲಿ ಸರ್ಚ್ ಮಾಡ್ತಾ ಬಾಡಿ ಹೌದು, ಬಾಡಿ ಹುಡುಕಕ್ಕೋಸ್ಕರ ಎಕ್ಸುಮೇಷನ್ ಆರ್ಡರ್ ತಗೊಳ್ಳೋದಿಲ್ಲ. ಬಾಡಿನ ತೆಗಿಲಿಕ್ಕೋಸ್ಕರ ಮಾಡಿದ ಅದಕ್ಕೆ ಎಕ್ಸುಮೇಷನ್ ಪ್ರೋಸೆಸ್ ಅನ್ನೋದು. ದಿಸ್ ಅಪಿಯರ್ಸ್ ಟು ಬಿ ಎ ಫುಲ್ ಎಕ್ಸರ್ಸೈಸ್. SIT ಇಸ್ ಗೋಯಿಂಗ್ ಅಂಡ್ ಸರ್ಚಿಂಗ್ ದ ಬಾಡಿ. ಸೊ ಈ ತರ ಸರ್ಚಿಂಗ್ ದ ಬಾಡಿಗೆ ಗೌರ್ಮೆಂಟ್ ಆರ್ಡರ್ ಸಿಕ್ಕಿರೋದು ಐ ಥಿಂಕ್ ಪ್ರಪಂಚದಲ್ಲೇ ಮೊದಲನೇ ಬಾರಿ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಅನ್ಯೂಶುವಲ್ ಅಂಡ್ ಸ್ಟ್ರೇಂಜ್. ಸೊ ನೌ ದೇ ಶುಡ್ ಕ್ವಶನ್ ದ ರಿಲಯಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ವಿಟ್ನೆಸ್ ಆರ್ ಸೋ ಕಾಲ್ಡ್ ವಿಸಲ್ ಬ್ಲೋವರ್. ಇವ್ರು ಏನ್ ಹೇಳ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ. ಸೊ ಇನ್ ದ ಮೀನ್ ಟೈಮ್ ಅಲ್ಲಿ ಏನೋ ಒಂದು ಯಾವುದೋ ಒಂದು ಬಟ್ಟೆ ಸಿಕ್ತು, ಪ್ಯಾನ್ ಕಾರ್ಡ್ ಸಿಕ್ತು ಅಂತ, ಅದಕ್ಕೂ ಇದಕ್ಕೂ ಸಂಬಂಧ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದಾಗಿರೋದು 15-20 ವರ್ಷ ಬಟ್ಟೆ ವಿಲ್ ಬಿ ಕಂಪ್ಲೀಟ್ಲಿ ಡಿಕಂಪೋಸ್ಡ್. ಸೊ ದೇ ಟ್ರೈ ಟು ಕೋರಿಲೇಟ್. ಆಮೇಲೆ ಮೇಲ್ಮೇಲೆ ಯಾವ್ದಾರ ಸ್ಕೆಲಿಟನ್ ಸಿಕ್ಕಿದ್ರು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದು. ದಟ್ಸ್ ವಾಟ್ ಇಟ್ ಲೀಡ್ಸ್ ಟು ಲಾಟ್ ಆಫ್ ಜಿಯೋಪಾರ್ಡೈಸಿಂಗ್ ದ ಹೋಲ್ ಇನ್ವೆಸ್ಟಿಗೇಟಿವ್ ಪ್ರೋಸೆಸ್ ಬಿಕಾಸ್ ಆಫ್ ಆಲ್ ದಿಸ್ ಆರ್ಟಿಫ್ಯಾಕ್ಟ್ಸ್ ಅಂತೀವಿ ನಾವು, ಎಕ್ಸುಮೇಷನ್ ಆರ್ಟಿಫ್ಯಾಕ್ಟ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.